ನಮಸ್ತೆ ಬಂಧುಗಳೇ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆಯೇ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇಸ್ಲಾಂ ಸಿಂಹಾಸನಕ್ಕೆ ಮತ್ತೊಂದು ಹೆಣ ಬಿದ್ದಿದೆ. ಈ ಸಿಂಹಾಸನದ ಕಾದಾಟಕ್ಕೆ, ರಕ್ತಸಿಕ್ತ ಕಾದಾಟಕ್ಕೆ ಸುಮಾರು 1600 ವರ್ಷಗಳ ಇತಿಹಾಸ ಇದೆ. ಇಸ್ಲಾಂ ಶುರುವಾದಾಗಲಿಂದನೂ ಶುರುವಾದಂತಹ ಈ ಕಿತ್ತಾಟ, ಈ ರಕ್ತಸಿಕ್ತ ಹೊಡೆದಾಟಗಳು, ಬಲಿ ತಗೊಳ್ಳೋದು ಇವತ್ತು ಕೂಡ ನಿಂತಿಲ್ಲ. ನೋಡಿ, ಇಸ್ಲಾಮನ್ನು ಸ್ಥಾಪನೆ ಮಾಡಿದವರು ಪ್ರೊಫೆಟ್ ಮೊಹಮ್ಮದ್ ಅವರು. ಕ್ರಿಸ್ತಶಕ 632ರಲ್ಲಿ ಅವರ ದೇಹಾಂತ್ಯ ಆದಾಗ ಆ ಇಸ್ಲಾಂನಲ್ಲಿನೇ 2 ಬಣಗಳು ಆದವು. ಪ್ರಮುಖವಾಗಿ ಇಸ್ಲಾಂ ಜಗತ್ತಿನ ಕಂಟ್ರೋಲ್ನ ತಗೊಳ್ಳೋದಕ್ಕೆ ಒಂದು ದೊಡ್ಡ ಗುಂಪು ಹೇಳ್ತು, ಈ ಏನು ನಮ್ಮ ಸಮುದಾಯ ಇದೆ, ನಾವು ಸಮುದಾಯದವರೆಲ್ಲರೂ ಸೇರಿಕೊಂಡು ಒಬ್ಬ ಲೀಡರ್ನ ನಾವು ಆಯ್ಕೆ ಮಾಡಬೇಕು, ಅವರು ಖಲೀಫ್ ಆಗಬೇಕು, ಅಂದರೆ ಇಸ್ಲಾಂ ಜಗತ್ತನ್ನು ರೂಲ್ ಮಾಡಬೇಕು ಅಂತ ಹೇಳಿ ಆ ಗುಂಪಿನ ವಿಚಾರಧಾರೆಯಾಗಿತ್ತು. ಅವರು ಸುನ್ನಿ ಮುಸ್ಲಿಮ್ಸ್ ಅವರೆಲ್ಲ ಸೇರಿಕೊಂಡು ಪ್ರೊಫೆಟ್ ಮೊಹಮ್ಮದ್ ಅವರ ಸ್ನೇಹಿತರು ಮತ್ತು ಅವರ ಬೀಗರಾಗಿದ್ದಂಥ ಅಬೂಬಕರ್ ಅವ್ರನ್ನ ಮೊದಲನೇ ಖಲೀಫ್ ಆಗಿ ಆಯ್ಕೆ ಮಾಡಿದ್ರು. ಆದರೆ ಇದನ್ನು ವಿರೋಧಿಸ್ತಕ್ಕಂಥ ಇನ್ನೊಂದು ಗುಂಪು ಆಗ್ಲೇನೆ ಇಸ್ಲಾಮಲ್ಲಿ ಹುಟ್ಕೊಂಡ್ಬಿಟ್ಟಿತ್ತು, ಅದು ಶಿಯಾಗಳು. ಇವರ ನಿಲುವೇನಂತ ಹೇಳಿದ್ರೆ, ಈ ಪ್ರಭುತ್ವ ಕೇವಲ ಪ್ರೊಫೆಟ್ ಮೊಹಮ್ಮದ್ ಅವರ ಕುಟುಂಬದ ಕೈಯಲ್ಲೇ ಇರಬೇಕು. ಪ್ರೊಫೆಟ್ ಅವರೇ ಹೇಳೋಗಿದ್ದಾರೆ, ತನ್ನ ಅಳಿಯ ಅಲಿ ಇಬ್ನ್ ಅಬಿ ತಾಲಿಬ್ ಇವರೇನೇ ಮುಂದಿನ ನಾಯಕ ಆಗಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಪ್ರಭುತ್ವ ಇವ್ರ ಕೈಗಳಿರಬೇಕು ಅಂತೇಳಿ ಶಿಯಾಸು. ಆಗಲಿಂದನೇ ರಕ್ತಸಿಕ್ತ ಹೋರಾಟಗಳು, ಹೊಡೆದಾಟಗಳು ಆ ಸಿಂಹಾಸನಕ್ಕೆ ಶುರುವಾಗ್ಬಿಡ್ತು, ಶಿಯಾಗಳ ಮಧ್ಯೆ ಮತ್ತು ಸುನ್ನಿಗಳ ಮಧ್ಯೆ. ಇದು ಯಾವಾಗ ಶುರುವಾಗಿದ್ದು? ಕ್ರಿಸ್ತಶಕ 632ರಲ್ಲಿ. ಅದಾದ ಮೇಲೆ ಸುಮಾರು 1600 ವರ್ಷಗಳಾಗಿದೆ. ಇವತ್ತು ಕೂಡ ಮುಸ್ಲಿಂ ಜಗತ್ತಿನ ಸಿಂಹಾಸನಕ್ಕೋಸ್ಕರ ನಿರಂತರ ಹೋರಾಟಗಳು, ನಿರಂತರ ಕದನಗಳು ನಡೀತಲೇ ಇದ್ದಾವೆ. ಇವತ್ತು ಜಗತ್ತಲ್ಲಿ ಈಗ ಶಿಯಾ ಮತ್ತು ಸುನ್ನಿ ಅಂತೇಳಿ 2 ದೊಡ್ಡ ಡಿವೈಡ್ ನಿರ್ಮಾಣ ಆಗಿಬಿಟ್ಟಿದೆ. ಸುನ್ನಿಗಳು ಅತಿ ಹೆಚ್ಚು ಪ್ರಾಬಲ್ಯರಾಗಿರ್ತಕ್ಕಂಥ ಸೌದಿ ಅರೇಬಿಯಾ ಇರ್ಬೋದು, ಕತಾರ್, ಬೆಹ್ರೇನ್, UAE, ಅಬುದಾಬಿ, ಪಾಕಿಸ್ತಾನ ಇವೆಲ್ಲವೂ ಒಂದು ಕಡೆ ಇದ್ದರೆ, ಶಿಯಾಗಳು ಇರಾನ್ನ ನೇತೃತ್ವದಲ್ಲಿ ಮತ್ತೊಂದು ಕಡೆಗೆ ವಿಭಾಗ ಆಗಿ ನಿಂತಿದ್ದಾವೆ. ನೋಡಿ, 1989ರಲ್ಲಿ ಏನು ಮೊನ್ನೆ ಸಮಾಧಿ ಆದ್ನಲ್ಲ ಅಲಿ ಖೊಮೇನಿ, ಇವನ ಕಂಟ್ರೋಲ್ ವಿಪರೀತ ಜಾಸ್ತಿ ಆದಾಗ ಶಿಯಾ ಜಗತ್ತಲ್ಲಿ ಒಂದು ದೊಡ್ಡ ಕಂದಕ ನಿರ್ಮಾಣ ಆಗೋಯ್ತು. ಆ ಸಿಂಹಾಸನವನ್ನು ಯಾರು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಖೊಮೇನಿ ಒಂದು ರೀತಿಯಲ್ಲಿ ಅನಭಿಷಿಕ್ತ ರಾಜನಂತೆ ಗೋಚರಿಸಕ್ಕೆ ಶುರುವಾಗಿದ್ರು. ಬಿಕಾಸ್ ಆಫ್ ಹಿಸ್ ಪವರ್, ಬಿಕಾಸ್ ಆಫ್ ಹಿಸ್ ಟೆರರಿಸ್ಟ್ ಪವರ್. ಖೊಮೇನಿ ಕೇವಲ ಶಿಯಾ ರಾಷ್ಟ್ರಗಳಲ್ಲಿ ಅಷ್ಟೇ ಅಲ್ಲ, ಈವನ್ ಸುನ್ನಿ ರಾಷ್ಟ್ರಗಳಲ್ಲೂ ಒಂದಷ್ಟು ಪ್ರಭಾವ ಹೊಂದಲಿಕ್ಕೆ ಶುರು ಮಾಡಿದ್ರು. ತನಗೆ ಬೇಕಾದಂತಹ ಬೇರೆ ಎಲ್ಲ ದೇಶಗಳಲ್ಲಿ ಒಂದು ಟೆರರಿಸ್ಟ್ ಪ್ರಾಕ್ಸಿ ಆರ್ಗನೈಸೇಷನ್ಗಳನ್ನ ಶುರು ಮಾಡಿದ್ರು. ಲೆಬನಾನಲ್ಲಿ ಶುರು ಮಾಡಿದ್ರು ಹಿಜ್ಬುಲ್ಲಾನ, ಪ್ಯಾಲೆಸ್ಟೈನಲ್ಲಿ ಶುರು ಮಾಡಿದ್ರು ಹಮಾಸ್ಗಳನ್ನು, ಯೆಮೆನ್ನಲ್ಲಿ ಹೂತಿಗಳು ಇದ್ದರು, ಇರಾಕಲ್ಲಿ ಶುರುವಾಯಿತು. ಈವನ್ ದಕ್ಷಿಣ ಅಮೆರಿಕ ರಾಷ್ಟ್ರಗಳಲ್ಲೂ ಕೂಡ ಇವನ ಪ್ರಭಾವ ಜಾಸ್ತಿಯಾಗಿ ಅಲ್ಲಲ್ಲೂ ಕೂಡ ಟೆರರಿಸ್ಟ್ ಆರ್ಗನೈಸೇಷನ್ಗಳು ನಿರ್ಮಾಣ ಆದವು. ಇಡೀ ಮುಸ್ಲಿಂ ಜಗತ್ತಿಗೆ ಅನಭಿಷಿಕ್ತ ದೊರೆಯಾಗಿ ಮೆರಿಬೇಕು ಅಂತ ಹೇಳಿ ಖೊಮೇನಿಯ ಆಸೆ ಆಗಿತ್ತು. ಇದಕ್ಕೆ ಒಂದಷ್ಟು ಸಾಥ್ ಕೊಟ್ಟಿದ್ದು ರಷ್ಯಾ ಮತ್ತು ಚೈನಾ. ರಷ್ಯಾ ಮತ್ತು ಚೈನಾದ ಬೆಂಬಲ ಸಿಕ್ಕಿದ ಮೇಲಂತೂ ಖೊಮೇನಿಯನ್ನು ಹಿಡಿಯೋರೇ ಗೊತ್ತಿರಲಿಲ್ಲ. ಹಾಗಾಗಿ ಖೊಮೇನಿಯ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ, ತಾನು ಪರಮಾಣು ರಾಷ್ಟ್ರ ಆಗಬೇಕು, ತಾನು ಪರಮಾಣು ಶಕ್ತಿಯನ್ನು ಹೊಂದಿದ್ರೆ ಬೇರೆ ಎಲ್ಲರನ್ನು ಬಗ್ಗಿಸ್ಬೋದು. ಇಡೀ ಇಸ್ಲಾಮಿಕ್ ವರ್ಲ್ಡಲ್ಲಿ ಈಗ ಪರಮಾಣು ಇರ್ತಕ್ಕಂಥದ್ದು ಕೇವಲ ಒಂದು ದೇಶ ಹತ್ರ, ಅದು ಪಾಕಿಸ್ತಾನ, ಅದು ಸುನ್ನಿ ದೇಶ. ಹಾಗಾಗಿ ಖೊಮೇನಿ ಒಂದು ಕಡೆಗೆ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಟೆರರಿಸ್ಟ್ ಆರ್ಗನೈಸೇಷನ್ಗಳಿಗೆ ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು, ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. ಜೊತೆಗೆ ತನ್ನ ದೇಶದೊಳಗಡೆಗೆ ಯುರೇನಿಯಂ ಎನ್ರಿಚ್ಮೆಂಟನ್ನು ಕೂಡ ಶುರು ಮಾಡಿದ್ರು. ಆ್ಯಕ್ಚುಲಿ ಇರಾನ್ಗೆ ಫಸ್ಟ್ ಪರಮಾಣುವನ್ನು ಸಪ್ಲೈ ಮಾಡಿದ್ದೆ ಅಮೇರಿಕ. ಈ ಅಮೇರಿಕ ಎಂಥ ಮನೆಹಾಳು ದೇಶ ಗೊತ್ತೇನ್ರಿ, ಯಾರನ್ನೂ ನೆಮ್ಮದಿಯಾಗಿ ಬಿಡಲ್ಲ, ಯಾರನ್ನೋ ನಾಶ ಮಾಡೋಕ್ಕೆ ಇನ್ಯಾರನ್ನ ಬೆಳೆಸ್ತಾರೆ. ಅವರೇ ದೊಡ್ಡ ರಾಕ್ಷಸರಾದ್ಮೇಲೆ ತಿರ್ಗಿ ಅವ್ರನ್ನೂ ಬಲಿ ತಗೊತಾರೆ. ಇವರು ನೆಮ್ಮದಿಯಾಗಿರಲ್ಲ, ಅವರು ನೆಮ್ಮದಿಯಾಗಿರಲ್ಲ. ಇದೆಲ್ಲ ಕಡೆ ನೋಡ್ಬಿಟ್ವಿ. ಇವತ್ತು ಆಫ್ಘಾನಿಸ್ತಾನ ನಳ್ತಾ ಇರೋದಕ್ಕೂ ಕೂಡ ಅವರೇ ಕಾರಣ, ಈ ಕಡೆಗೆ ವೆನಿಜುವೆಲಾ ನಳ್ತಾ ಇರೋದಕ್ಕೂ ಅವರೇ ಕಾರಣ, ಈ ಕಡೆಗೆ ವಿಯೆಟ್ನಾಂ ನಳ್ತಾ ಇದೆ ಇವರ ಕಾರಣದಿಂದ, ಬಾಂಗ್ಲಾ ಹೇಳ್ತಾ ಇದೆ. ಇರಾನ್ಗೆ ಪರಮಾಣು ಶಸ್ತ್ರವನ್ನು ಕೊಟ್ಟು ಖೊಮೇನಿಯನ್ನು ಗಟ್ಟಿ ಮಾಡಿದ್ದೇನೆ ಅಮೆರಿಕ. ಆವತ್ತು ಬೆಳೀತಾ 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 ಅದೇ ರಾಕ್ಷಸ ಅಮೆರಿಕ ವಿರುದ್ಧವೇ ತಿರುಗಿ ಬಿದ್ದಾಗ ಈಗ ಅವನನ್ನು ನಾಶ ಮಾಡೋಕ್ಕೆ ನಿಂತ್ಕೊಂತು. ಖೊಮೇನಿ ತಾನಷ್ಟೇ ಬೆಳೀಲಿಲ್ಲ, ಕೇವಲ ವೆಸ್ಟರ್ನ್ ಕಂಟ್ರಿಗಳಿಗೆ ಅಷ್ಟೇ ಮಾರಕ ಆಗಲಿಲ್ಲ, ಈವನ್ ಮುಸಲ್ಮಾನ್ ಕಂಟ್ರಿಗಳು ಕೂಡ ಮಾರಕ ಆಗೋದ್ರು. ಮತ್ತೆ ಸಿಂಹಾಸನ ಕಿತ್ತಾಟದ ಯಾಕೆ ಜೋರಾಯಿತು ಅಂತ ಹೇಳಿದ್ರೆ, ಯಾವಾಗ ಖೊಮೇನಿಯ ಕಂಟ್ರೋಲು ಇಸ್ಲಾಂ ಜಗತ್ತಲ್ಲಿ ಭಾಳ ದೊಡ್ಡದಾಗಿ ಬೆಳೀತಾ ಹೋಯಿತು, ನ್ಯಾಚುರಲ್ ಆಗಿ ಇಸ್ಲಾಂ ಜಗತ್ತಿನ ಕಂಟ್ರೋಲನ್ನು ಇಟ್ಕೊಂಡಿರ್ತಕ್ಕಂಥದ್ದು ಸೌದಿ ಅರೇಬಿಯಾ. ಯಾಕೆ ಅಂತ ಹೇಳಿದ್ರೆ, ಇಸ್ಲಾಂ ಹುಟ್ಟಿರ್ತಕ್ಕಂಥ ರಾಷ್ಟ್ರ, ಅದು ಇಸ್ಲಾಂನ ಪವಿತ್ರ ನಗರಗಳಿರ್ತಕ್ಕಂಥ ದೇಶ, ಮೆಕ್ಕ ಮದೀನಾ ಇರ್ತಕ್ಕಂಥ ದೇಶ, ಮತ್ತು ಜಗತ್ತಿನ ಎಲ್ಲ ಮುಸಲ್ಮಾನ್ ರಾಷ್ಟ್ರಗಳು ಅತ್ಯಂತ ಗೌರವ ಕೊಡ್ತಕ್ಕಂಥ ದೇಶ, ಮತ್ತು ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ದೇಶ ಅದು. 2022ರಲ್ಲಿ ಮೊಹಮ್ಮದ್ ಬಿನ್ ಸಲ್ಮಾನ್ ಅಂತಕ್ಕಂಥ ಕ್ರೌನ್ ಪ್ರಿನ್ಸು ಇಡೀ ದೇಶದ ಒಟ್ಟು ಚುಕ್ಕಾಣಿಯನ್ನು ಕಂಟ್ರೋಲ್ ತಗೊಂಡ್ಮೇಲೆ
ಅವರ ದೃಷ್ಟಿಕೋನ ಇದ್ದಿದ್ದು ಖೊಮೇನಿಯನ್ನು ಮುಗಿಸ್ಬೇಕು. ಕಾರಣ ಏನಂತ ಹೇಳಿದ್ರೆ ಆ ಇಸ್ಲಾಂ ಜಗತ್ತಿನ ಸಿಂಹಾಸನ ಸೌದಿ ಅರೇಬಿಯಾ ಕೈಯಲ್ಲಿ ಇರಬೇಕು ಅಂತೇಳಿ. ಮತ್ತು ಯಾವ ಖೊಮೇನಿಯ ಒಂದು ಜಿಹಾದಿ ಥಿಂಕಿಂಗ್ ಇತ್ತಲ್ಲ, ಇದಕ್ಕಿಂತ ಟೋಟಲಿ ಡಿಫ್ರೆಂಟ್ ಥಿಂಕಿಂಗು ಮೊಹಮ್ಮದ್ ಬಿನ್ ಸಲ್ಮಾನ್ ಅವ್ರದ್ದು, ಸೌದಿ ದೊರೆಯದು. ಇವರೇನು ಮಾಡಿದ್ರು, ಇಡೀ ಇಸ್ಲಾಂ ಜಗತ್ತನ್ನು ಒಂದು ಹೊಸ ದಿಕ್ಕಿಗೆ ತಗೊಂಡೋಗೋದಕ್ಕೆ ವಿಷನ್ 2030 ಅಂತ ಹೇಳಿ ಒಂದು ಪ್ಲಾನನ್ನು ಮಾಡಿದ್ರು. ಆ ವಿಷನ್ 2030ನಲ್ಲಿ ಏನಂತ ಹೇಳಿದ್ರೆ, ಯಾವ ಆಯಿಲ್ ಮೇಲೆ ವಿಪರೀತ ಡಿಪೆಂಡ್ ಆಗಿ ನಾವು ಕೂತಿದ್ದೀವಿ ಇಸ್ಲಾಂ ರಾಷ್ಟ್ರಗಳು, ನಾನ್ ಆಯಿಲ್ ಸೆಗ್ಮೆಂಟಲ್ಲೂ ಕೂಡ ನಾವು ಮುಂದುವರಲಿಕ್ಕೆ ಶುರು ಮಾಡಬೇಕು. ಲೈಕ್ ಟೂರಿಸಮ್ ಇಂಥದ್ದೆಲ್ಲ ಮುಂದುವರೆದು ಆರ್ಥಿಕವಾಗಿ ನಾವು ಸದೃಢ ಆಗ್ತಾ ಹೋಗಬೇಕು. ಟೆರರಿಸಮನ್ನು ಆದಷ್ಟು ಬಿಡ್ತಾ ಹೋಗಬೇಕು. ನಾವು ಕೂಡ ವೆಸ್ಟರ್ನ್ ದೇಶಗಳ ಜೊತೆಗೆ ಬೆಳೀತಕ್ಕಂತಹ ಚಿಂತನೆಗಳು ಮಾಡಬೇಕು ಅಂಥೇಳಿ ಒಂದು ವಿಷನ್ 2030 ಅಂತ ಒಂದು ಮಾಡಿಕೊಂಡ್ರು. ಅದ್ರ ಜೊತೆಗೆ ಎಲ್ಲ ಇಸ್ಲಾಮಿಕ್ ರಾಷ್ಟ್ರಗಳನ್ನು ಸೇರಿಸ್ಕೊಂಡು ನ್ಯೂ ಮಿಡಲ್ ಈಸ್ಟ್ ಪಾಲಿಸಿ ಅಂತಕ್ಕಂತಹ ಒಂದು ಹೊಸ ಪಾಲಿಸಿಯ ಬಗ್ಗೆ ಚಿಂತನೆ ಮಾಡಿದ್ರು. ಇದರ ಮೂಲ ಉದ್ದೇಶ ಇದ್ದಿದ್ದು ಜಗತ್ತಿನ ಬೇರೆ ಬೇರೆ ದೇಶಗಳ ರೀತಿಯಲ್ಲಿ ಆಧುನಿಕ ಚಿಂತನೆಗಳನ್ನ ಮಾಡಿಕೊಂಡು ಆಧುನಿಕ ವಿಚಾರಧಾರೆಯಿಂದ ನಮ್ಮ ದೇಶಗಳನ್ನ ಕಟ್ಕೊಂಡು ಹೋಗಬೇಕು. ಈ ರೀತಿಯಾಗಿ ಒಂದು ವಿಷನ್ 2030 ಆಗಲಿ ಅಥವಾ ಈ ನ್ಯೂ ಮಿಡ್ಲ್ ಈಸ್ಟ್ ಪಾಲಿಸಿ ಮಾಡ್ಕೊಂಡು ಏನು ಮಾಡಿದ್ರು, ನಿಧಾನಕ್ಕೆ ಜಗತ್ತಿನ ಕಂಟ್ರೋಲ್ ತಗೊಳ್ಳೋಕ್ಕೆ ಶುರು ಮಾಡಿದ್ರು, ಇಸ್ಲಾಮಿಕ್ ಜಗತ್ತಿನ ಕಂಟ್ರೋಲ್ಗೆ. ಇವರಿಗೆ ಮಗ್ಗಲ ಮುಳ್ಳಾಗಿದ್ದಿದ್ದು ಖೊಮೇನಿ. ಯಾಕೆ ಅಂತ ಹೇಳಿದ್ರೆ ಖೊಮೇನಿದು ಟೋಟಲಿ ಡಿಫರೆಂಟ್ ಆ್ಯಟಿಟ್ಯೂಡ್. ಒಂದು ಟೆರರಿಸ್ಟ್ಗಳನ್ನ ಬಳಸ್ಕೊಂಡು ಎಲ್ಲ ದೇಶಗಳನ್ನ ನಾಶ ಮಾಡ್ಕೊಂಡು ಹೋಗಬೇಕು, ಎಲ್ಲ ದೇಶಗಳನ್ನ ನಾಶ ಮಾಡಿ ಜಗತ್ತಿನ ದೊಡ್ಡನನ್ನಾಗಿ ಮರಿಬೇಕು ಅನ್ನೋದು ಖೊಮೇನಿ. ಅದಕ್ಕೋಸ್ಕರ ತನ್ನ ಪರಮಾಣು ಎನ್ರಿಚ್ಮೆಂಟ್ಗಳು ಕೂಡ ಶುರು ಮಾಡ್ಕೊಂಡಿದ್ದು ದೊಡ್ಡ ಪ್ರಮಾಣದಲ್ಲಿ. ಈ ಸಿಂಹಾಸನದ ಕಿತ್ತಾಟನೇ ಇವತ್ತು ಖೊಮೇನಿಯ ಹೆಣ ಬೀಳಿಸಿದ್ದು. ನಾವು ಹೇಳ್ತೀವಿ ಟ್ರಂಪ್ ಕೊಂದರು ಖೊಮೇನಿನ, ನೇತನ್ಯಾಹು ಕೊಂದರು ಅಂಥೇಳಿ. ಇವರಿಬ್ಬರಿಗೂ ದಂಬಾಲು ಬಿದ್ದು ಸಾಯಿಸಿ ಮೊದಲು ಅಂತ ಹೇಳಿದ್ದೇನೆ ಮೊಹಮ್ಮದ್ ಬಿನ್ ಸಲ್ಮಾನ್. ಮಾರ್ಚ್ 1ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಟ್ರಂಪಿಂದ ಬಿದ್ದುಬಿಟ್ಟಿದ್ರು. ನಿಮ್ಗೆ ಯಾವ್ಯಾವ ರೀತಿ ಸಪೋರ್ಟ್ ಬೇಕು, ನಾವು ಮಾನಸಿಕವಾಗಿ ಅಥವಾ ಲಾಜಿಸ್ಟಿಕಲ್ ಸಪೋರ್ಟ್ ಕೊಡ್ತೀವಿ, ನೀವು ಮೊದಲು ಬಂದು ಖೊಮೇನಿಯನ್ನು ಮುಗಿಸಿ ಅಂತ ಹೇಳಿ. ಕಾರಣ ಇಸ್ಲಾಂ ಜಗತ್ತಿನ ಸಿಂಹಾಸನದ ಹೋರಾಟಕ್ಕೆ ಒಂದು ದೊಡ್ಡ ಹೆಣ ಬಿದ್ದಿದೆ. ಆದರೆ ಇಲ್ಲಿಗೆ ಕತೆ ಮುಗಿತಾ? ಇಲ್ಲ, ಕಥೆಯನ್ನು ಈಗ ಶುರುವಾಗಿರೋದು. ಖೊಮೇನಿ ಜಾಗಕ್ಕೆ ಅವ್ರ ಮಗನ ಯಾರೋ ಬಂದು ಕೂತ್ಕೊತಾರೆ, ಇನ್ನೊಬ್ಬರ ಕೈಗೆ ಆಡಳಿತ ಬರುತ್ತೆ. ಈಗಾಗಲೇ ಹುಚ್ಚು ಕುದುರೆ ಥರ ಇರಾನ್ ಆಗೋಗಿದೆ. ಒಂದು ಜೊತೆಗೆ ವಿಪರೀತ ಮಿಸೈಲ್ ಪವರ್ ಇದೆ, ವಿಪರೀತ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಶಕ್ತಿ ಇದೆ ಇರಾನ್ನಲ್ಲಿ. ಪರಮಾಣು ಕೂಡ ಇದೆ ರೀ, ಸುಮಾರು 440.9 kg ಪರಮಾಣು ಇದೆ ಅಂಥೇಳಿ ಅಮೆರಿಕನೇ ಒಪ್ಕೊಂಡಿದೆ. ಅದು 60 ಗ್ರೇಡ್ ಇರ್ಬೋದು ಅಥವಾ ಅದು 90 ಗ್ರೇಡ್ ಆಗಿರ್ಬೋದು, ಯಾರಿಗೂ ಗೊತ್ತಿಲ್ಲ ಯಾವ ಪ್ರಮಾಣದಲ್ಲಿದೆ ಅಂತ ಹೇಳಿ. 60 ಗ್ರೇಡ್ ಇದ್ದರೆ ಅದನ್ನು ಉಪಯೋಗಿಸಲೇಬಾರ್ದು ಅಂತೇನಿಲ್ಲ, ಬಟ್ ಅದನ್ನು ಹೊತ್ಕೊಂಡು ಹೋಗ್ತಕ್ಕಂಥ ವಾಹಕಗಳ ಏನು ಸೈಜು ದೊಡ್ಡದಾಗಿರ್ಬೇಕಷ್ಟೇನೆ. ಸೊ ತಾನು ಮುಳುಗ್ತಿದ್ದೀನಿ ಅನ್ನಿಸ್ದಾಗ ಇರಾನು ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ಮುಳುಗಿಸಿ ತಾನು ಮುಳುಗ್ತೀನಿ ಅಂತ ಹೋಗ್ಬೋದು. ಈಗಾಗಲೇ ಅದು ಶುರು ಮಾಡಿಬಿಟ್ಟಿದೆ. ಯಾರನ್ನ ಮುಳುಗ್ತಕ್ಕೆ ಹೋಗಿರೋದು? ಮತ್ತೆ ಇಸ್ಲಾಂ ರಾಷ್ಟ್ರಗಳನ್ನೇ. ಸೌದಿ ಅರೇಬಿಯಾ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಕತಾರ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಬೆಹ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಅಬುಧಾಬಿ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ದುಬೈ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಈ ಕಡೆಗೆ ಬಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ, ಅಫ್ಘಾನಿಸ್ತಾನ ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡ್ತಿದೆ. ಏನಾಗೋಗಿದೆ ರೀ ಈ ಮುಸ್ಲಿಂ ಜಗತ್ತಿಗೆ? ಯಾವ ಜಿಹಾದಿ ಅಂತೇಳಿ ಜಿಹಾದಿ ಮೈಂಡ್ಸೆಟ್ಟಿಂದ ಜಗತ್ತನ್ನು ಸರ್ವನಾಶ ಮಾಡಿಬಿಡ್ತೀವಿ. ನಾವೊಬ್ಬರೇ ಬದುಕಬೇಕು, ಇಲ್ಲ ನೀವು ಯಾರು ಬದುಕಬೇಕು ಅಂತ ಹೇಳಿದ್ರೆ ನೀವು ಮುಸ್ಲಿಂ ಆಗಬೇಕು, ಇಲ್ಲಾಂದರೆ ನಿಮಗೆ ಬದುಕೋಕೆ ಹಕ್ಕೇ ಇಲ್ಲ ಅಂತ ಹೇಳಿ ರಕ್ತ ಪೀಪಾಸುಗಳ ಥರ ಎಲ್ಲರ ಮೇಲೆ ಮುಗಿಬಿದ್ದಂತಹ ಈ ಜಿಹಾದಿ ಮೈಂಡ್ಸೆಟ್ಗಳು ಇವತ್ತು ಭಸ್ಮಾಸುರನ ಥರ ತನ್ನನ್ನೇ ತಾನೇ ಸುಟ್ಕೊಂಡು ನಾಶ ಆಗ್ತಾ ಇದ್ದಾವೆ. ಪಾಪ ದುಬೈ ನೋಡ್ರಿ, ಅದು ಜಗತ್ತಿನ ಅತ್ಯಂತ ಮುಂದುವರೆದ ರಾಷ್ಟ್ರ ಆಗಬೇಕು ಅಂತೇಳಿ ಭಾಳ ಕನಸು ಕಟ್ಕೊಂಡು ನಗಾಲೋಟ ಓಡ್ತಾ ಇತ್ತು. ಈಗ ಅದ್ರ ಮೇಲೆ ಬೀಳ್ತಿರೋ ಬಾಂಬ್ ಸುರಿಮಳೆಗಳು ನೋಡಿದ್ರೆ ರಿಕವರ್ ಆಗೋಕ್ಕೆ ಇನ್ನು ಎಷ್ಟು ವರ್ಷ ಬೇಕು ದುಬೈಗೆ? ಇದಿನ್ನೂ ಬಿಗಿನಿಂಗ್ ರೀ. ಇನ್ನೂ 4-5 ವಾರಗಳು ಯುದ್ಧ ನಡೆಯುತ್ತೆ ಅಂತೇಳಿ ಟ್ರಂಪ್ ಘೋಷಣೆ ಮಾಡ್ತಾರೆ. ಅಂತ್ಯ ಕಾಣಿಸೋವರೆಗೂ ಬಿಡೋದಿಲ್ಲ ಅಂಥೇಳಿ ಇರಾನ್ ಹೇಳುತ್ತೆ. ಯಾರು ಅಂತ್ಯ? ಅಮೆರಿಕ ಅಂತ್ಯ ಮಾಡೋಕ್ಕಾಗತ್ತಾ? ಇಲ್ಲ, ಭಾಳ ದೂರ ಇದೆ ಅಮೆರಿಕ. ಇಸ್ರೇಲ್ನ ಅಂತ್ಯ ಮಾಡೋಕ್ಕಾಗತ್ತಾ? ಕನಸು ಕಾಣಲಿಕ್ಕಾಗಲ್ಲ. ಮತ್ತು ಯಾರು ಅಂತ್ಯ ಮಾಡೋಕೆ ಕೊಟ್ಟಿರೋದು ಅವರು? ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳನ್ನ. ಸಿಂಹಾಸನಕ್ಕೋಸ್ಕರ ಒಂದು ಹೆಣ ಬಿದ್ದಿದೆ ಬಿಟ್ಟರೆ ಸಿಂಹಾಸನ ಇನ್ನೂ ಖಾಲಿಯಾಗಿಲ್ಲ, ಅಥವಾ ಸಿಂಹಾಸನ ಇನ್ನೂ ಯಾರಿಗೂ ದಕ್ಕಿಲ್ಲ. ಅದು ದಕ್ಕಿಸ್ಕೊಳ್ಳೋದಕ್ಕೆ ಇನ್ನೆಷ್ಟು ಹೆಣಗಳು ಬೀಳ್ತವೋ, ಇನ್ನೆಷ್ಟು ಇಸ್ಲಾಂ ರಾಷ್ಟ್ರಗಳು ನಾಶ ಆಗ್ತವೋ, ಕೇವಲ ಕಾಲನೇ ಉತ್ತರ ಕೊಡಬೇಕು. ನಮಸ್ಕಾರ.